ಸಾಧನೆ ಮಾಡಲೇಬೇಕು ಅಂತ ಹೊರಟ್ರೆ ಸಾಧನೆಗೆ ಯಾವುದು ಅಡ್ಡಿ ಅಲ್ಲ ಅನ್ನೋದನ್ನ ಇವತ್ತು ಕ್ರಿಶ್ಚಿಯಾನೋ ರೊನಾಲ್ಡೋ ಅವರು ಮಾಡಿ ತೋರಿಸಿರ್ತಕ್ಕಂಥದ್ದು. ಇವತ್ತು ಇಡೀ ಪ್ರಪಂಚ ಅವ್ರ ಬಗ್ಗೆ ಮಾತಾಡ್ತಾ ಇದೆ ಅಂದ್ರೆ ಇವತ್ತೊಂದು ಅಪರೂಪದ ಒಂದು ದಾಖಲೆಯನ್ನ ಅವ್ರು ಮಾಡಿರ್ತಕ್ಕಂಥದ್ದು. ಸೊ ಯಾವ ವಿಚಾರದ ಬಗ್ಗೆ ನಾನು ಇವತ್ತು ಮಾತಾಡ್ತಾ ಇದ್ದೀನಿ ಅಂದ್ರೆ ಸ್ನೇಹಿತರೆ, ಯೂಟ್ಯೂಬ್ ಅಥವಾ ಸೋಷಿಯಲ್ ಮೀಡಿಯಾ ಅಂತ ಬಂದಾಗ ಸಾಕಷ್ಟು ದಾಖಲೆಗಳನ್ನ ಹಲವಾರು ಜನ ಮಾಡಿರ್ತಕ್ಕಂಥದ್ದು ತಮಗೆ ಗೊತ್ತಿರ್ತಕ್ಕಂಥ ವಿಚಾರ. ಆದರೆ ಇಲ್ಲೊಬ್ಬ ವ್ಯಕ್ತಿ, ಅವರ ಹೆಸರನ್ನು ನಾನು ಈಗಾಗಲೇ ಹೇಳಿದ್ದೀನಿ, ಫುಟ್ಬಾಲ್ ಲೋಕದ ಒಂದು ದಂತಕಥೆ ಅಂತ ನಾವೇನ್ ಕರಿತೀವಿ, ಕ್ರಿಶ್ಚಿಯಾನೋ ರೊನಾಲ್ಡೋ ಅವರ ಬಗ್ಗೆ ನಾವು ಮಾತಾಡ್ತಾ ಇರ್ತಕ್ಕಂಥದ್ದು. ಇವರು ಒಂದು ಬಾಲ್ಯ ತುಂಬಾ ಒಂದು ಕೆಟ್ಟದಾಗಿತ್ತು ಅಂತಾನೆ ಹೇಳ್ಬೋದು. ಯಾಕಂದ್ರೆ ಒಂದು ಅಂಕಿ ಅಂಶಗಳ ಪ್ರಕಾರ ಅಥವಾ ಒಂದು ವರದಿಯ ಪ್ರಕಾರ ರಸ್ತೆ ಬದಿಯಲ್ಲಿ ಕಸ ಗುಡಿಸುತ್ತಿದ್ದಂತ ಒಂದು ಒಬ್ಬ ವ್ಯಕ್ತಿ ಇವತ್ತು ಇಡೀ ಪ್ರಪಂಚದಾದ್ಯಂತ ತನ್ನ ಹೆಸರನ್ನ ಮಾಡ್ತಾನೆ ಅಂದ್ರೆ ಅದು ತಮಾಷೆ ಮಾತಲ್ಲ. ಯಾಕಂದ್ರೆ ಅಷ್ಟು ಒಂದು ಹಾರ್ಡ್ ವರ್ಕ್, ಅಷ್ಟರ ಒಂದು ಡೆಡಿಕೇಶನ್ ಅವರಲ್ಲಿ ಇತ್ತು ಅಂತ ಹೇಳ್ಬೋದು. ಯಾಕಂದ್ರೆ ಸಾಧನೆ ಮಾಡ್ಲೇಬೇಕು ಅಂತ ಒಬ್ಬ ಮನುಷ್ಯ ಹೊರಟ್ಬಿಟ್ರೆ ಎಲ್ಲಿ ತನಕ ಹೋಗ್ಬಿಡ್ತಾನೆ ಗೊತ್ತಿಲ್ಲ. ಸೊ ಅಷ್ಟರ ಮಟ್ಟಿಗೆ ಇವತ್ತು ಅಚೀವ್ ಅನ್ನ ಮಾಡಿರ್ತಕ್ಕಂಥದ್ದು. ಸೊ ಸ್ನೇಹಿತರೆ, ನಾವು ನೀವೆಲ್ಲ ಯೂಟ್ಯೂಬ್ ಅನ್ನ ಕ್ರಿಯೇಟ್ ಮಾಡ್ಕೊಂಡ್ರೆ 1 ವರ್ಷ ಅಥವಾ 2 ವರ್ಷದಲ್ಲಿ ಅಥವಾ 2 ತಿಂಗಳೇ ಅಥವಾ ಕೆಲವ್ರದ್ದು 6 ತಿಂಗಳಲ್ಲಿ ಸೊ ಈ ತರ ಸಿಲ್ವರ್ ಪ್ಲೇ ಬಟನ್ ಅಂದ್ರೆ 100K ಆದ್ರೆ ಸಿಲ್ವರ್ ಪ್ಲೇ ಬಟನ್ ಯೂಟ್ಯೂಬ್ ಕಡೆಯಿಂದ ಕೊಡ್ತಾರೆ. ಸೊ 100K ಆದ್ರೆ ಯೂಟ್ಯೂಬ್ ಕಡೆಯಿಂದ ನಾವು ಸಿಲ್ವರ್ ಪ್ಲೇ ಬಟನ್ ಅನ್ನು ತಗೋಬಹುದು. ಆದ್ರೆ ಇವರು ಕ್ರಿಶ್ಚಿಯಾನೋ ರೊನಾಲ್ಡೋ ಅವರು ಯೂಟ್ಯೂಬ್ ಚಾನಲ್ ನ ಕ್ರಿಯೇಟ್ ಮಾಡಿದ ಕೇವಲ 22 ನಿಮಿಷದಲ್ಲಿ 100K ಅಂದ್ರೆ ಸಿಲ್ವರ್ ಪ್ಲೇ ಬಟನ್ ನ ತಗೋತಾರೆ. ಕೇವಲ 90 ನಿಮಿಷಗಳಲ್ಲಿ ಗೋಲ್ಡನ್ ಪ್ಲೇ ಬಟನ್ ನ ತಗೊಂತಾರೆ. 24 ಗಂಟೆಯಲ್ಲಿ ಡೈಮಂಡ್ ಪ್ಲೇ ಬಟನ್ ಅಂದ್ರೆ 1 ಕೋಟಿ ಸಬ್ಸ್ಕ್ರೈಬರ್ಸ್ ಆದ್ರೆ ಡೈಮಂಡ್ ಪ್ಲೇ ಬಟನ್ ಕೊಡ್ತಾರೆ. ಸೊ 10 ಲಕ್ಷ ಸಬ್ಸ್ಕ್ರೈಬರ್ಸ್ ಆದ್ರೆ ಏನ್ ಕೊಡ್ತಾರೆ, ಗೋಲ್ಡನ್ ಪ್ಲೇ ಬಟನ್ ಕೊಡ್ತಾರೆ. ಸೊ ಕೇವಲ 24 ಗಂಟೆಯಲ್ಲಿ ಡೈಮಂಡ್ ಪ್ಲೇ ಬಟನ್ ತೆಗೆದುಕೊಂಡಂತ ಮೊದಲಿಗ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಮಿಸ್ಟರ್ ಬೀಸ್ಟ್ ಅವರು 20 ಮಿಲಿಯನ್ ಫಾಲೋವರ್ಸ್ ಅನ್ನ ಹೊಂದಿದ್ರು, ಸಬ್ಸ್ಕ್ರೈಬರ್ಸ್ ಅನ್ನ ಹೊಂದಿದ್ರು ಯೂಟ್ಯೂಬ್ ಚಾನಲ್ ಅಲ್ಲಿ. ಸೊ ಅವರ ದಾಖಲೆಯನ್ನು ಸಹ ಇವರು ಪುಡಿಗಟ್ಟಿರ್ತಕ್ಕಂಥದ್ದು. ಒಬ್ಬ ಮನುಷ್ಯ, ನಾನು ನಿಮ್ಗೆ ಆಗ್ಲೇ ಹೇಳಿದೆ, ಒಬ್ಬ ಮನುಷ್ಯ ಸಾಧನೆ ಮಾಡ್ಲೇಬೇಕು ಅಂತ ಹೊರಟ್ರೆ ಏನು ಅಡ್ಡ ಇಲ್ಲ. ಅವ್ರಿಗೆ ಏನ್ ಬೇಕಾದ್ರೂ ಮಾಡ್ಬೋದು, ನಾವು ಮನ್ಸ್ ಮಾಡ್ಬೇಕಷ್ಟೇ. ಕೇವಲ ನಾವು ಬರೀ ಕನ್ಸನ್ನ ಕಾಣ್ತೀವಿ ಅಷ್ಟೇ. ಆ ಕನ್ಸನ್ ಪ್ರಕಾರ ನಾವು ಏನ್ ಹಾರ್ಡ್ ವರ್ಕ್ ಹಾಕ್ಬೇಕು ಅದನ್ನ ಹಾಕ್ತಾ ಇಲ್ಲ ಅಷ್ಟೇ. ಅವರ ಒಂದು ದಿನದ ಸಂಪಾದನೆ ಕೇಳಿದ್ರೆ ನಾವು ಆಶ್ಚರ್ಯ ಪಡ್ತೀರಿ. ಅವ್ರು ಖರ್ಚು ಮಾಡ್ತಕ್ಕಂಥದ್ದು ಒಂದು ಐಷಾರಾಮಿ ಜೀವನ ಇರ್ಬೋದು. ಸೊ ಪ್ರತಿಯೊಂದು ಅಷ್ಟೇ. ಸೊ ಸುಮ್ನೆ ಬರೋದಲ್ಲ, ಹಾರ್ಡ್ ವರ್ಕ್ ಇರ್ಬೇಕಾಗುತ್ತೆ. ಸೊ ಹಾರ್ಡ್ ವರ್ಕ್ ಇಲ್ಲದೆ ನಾವು ಯಾವುದನ್ನು ಸಹ ನಾವು ಗೆಲ್ಲಲಿಕ್ಕಾಗಲ್ಲ. ಮನುಷ್ಯನಾಗಿ ಹುಟ್ಟಿದೀವಿ. ಸೊ ಅಚೀವ್ ಮಾಡ್ಬೇಕಂತ ಒಂದು ನಿಶ್ಚಲವಾದ ಒಂದು ಗುರಿಯನ್ನ ನಮ್ಮ ಮೈಂಡ್ ಅಲ್ಲಿ ನಾವು ಇಟ್ಕೋಬೇಕಾಗುತ್ತೆ. ಸೊ ಒಂದು ಬೆಸ್ಟ್ ಎಕ್ಸಾಂಪಲ್ ಕ್ರಿಶ್ಚಿಯಾನೋ ರೊನಾಲ್ಡೋ ಅಂತ ನಾವು ಹೇಳ್ಬೋದು. ಸೊ ನಮ್ಮ ಕಡೆಯಿಂದ ನಮ್ಮ ಒಂದು ಭಾರತೀಯರ ಕಡೆಯಿಂದ ಅವರಿಗೆ ಒಂದು ವಿಶ್ವಾಸನ ತಿಳಿಸೋಣ. ಕೇವಲ 2 ದಿನ ಅಂದ್ರೆ 21 ಆಗಸ್ಟ್ ಅಂದ್ರೆ ಮೊನ್ನೆ ಕ್ರಿಯೇಟ್ ಮಾಡ್ಕೊಂಡಂತ ಒಂದು ಯೂಟ್ಯೂಬ್ ಚಾನಲ್ ಈಗಾಗಲೇ 3 ಕೋಟಿಗೂ ಅಧಿಕ ಸಬ್ಸ್ಕ್ರೈಬರ್ಸ್ ಅನ್ನ ಹೊಂದಿದೆ ಅಂದ್ರೆ ತಮಾಷೆ ಮಾತಲ್ಲ. ಎಲ್ಲೋ ಒಂದು ನ್ಯೂಸ್ ಅಲ್ಲಿ ನೋಡಿದೆ ನಾನು, ಅವರ ಬಾಲ್ಯ ತುಂಬಾ ಕೆಟ್ಟದಾಗಿತ್ತು ಅಂತ. ಆದ್ರೆ ಅವರು ಆ ಒಂದು ಬಾಲ್ಯವನ್ನ ಅದನ್ನೇ ಮನಸ್ಸಲ್ಲಿ ಇಟ್ಕೊಳ್ದೆ ಒಂದು ಛಲದಿಂದ ಬದುಕಿ ತೋರಿಸಿರ್ತಕ್ಕಂಥ ಒಂದು ಉದಾಹರಣೆ ಇವತ್ತು ಸ್ಪಷ್ಟವಾಗಿ ಕಂಡು ಬರ್ತಾ ಇರ್ತಕ್ಕಂಥದ್ದು. ಇಡೀ ಪ್ರಪಂಚ ಇವತ್ತು ಅವ್ರ ಬಗ್ಗೆ ಮಾತಾಡ್ತಾ ಇದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇವತ್ತು ಇನ್ಸ್ಟಾಗ್ರಾಮ್, ಫೇಸ್ಬುಕ್, ರೀಲ್ಸ್ ಗಳಲ್ಲಿ ನಾವು ನೋಡೋದಾದ್ರೆ ಪ್ರತಿಯೊಬ್ರು ಅವರ ಒಂದು ಸ್ಟೇಟಸ್ ಅನ್ನ ಹಾಕಿ ತೋರಿಸ್ತಾ ಇರ್ತಕ್ಕಂಥದ್ದು. ಎಷ್ಟೋ ಜನಕ್ಕೆ ಇವತ್ತು ಇನ್ಸ್ಪಿರೇಷನ್ ಅಂತ ಹೇಳ್ಬೋದು. ಕೋಟಿ ಒಂದು ಫ್ಯಾನ್ಸ್ಗೆ ಇವತ್ತು ಇನ್ಸ್ಪಿರೇಷನ್ ಅಂತ ಹೇಳ್ಬೋದು. ಸೊ ಸ್ನೇಹಿತರೆ, ನಾನು ಹೇಳೋದಿಷ್ಟೇ, ಲೈಫ್ ಅಲ್ಲಿ ಕನಸು ಕಾಣಿ. ಆ ಕನಸು ಎಷ್ಟೇ ಕಷ್ಟ ಆದ್ರೂ ಪರವಾಗಿಲ್ಲ, ನೀವು ಹಾರ್ಡ್ ವರ್ಕ್, ನಿಮ್ಮ ಡೆಡಿಕೇಶನ್ ಏನಿದೆ, ಯಾವುದೇ ಕಾರಣಕ್ಕೂ ಆ ಒಂದು ಗುರಿಯನ್ನ ಬಿಡ್ಲಿಕ್ಕೆ ಹೋಗ್ಬೇಡಿ. ಆ ಒಂದು ಕನಸನ್ನ ನನ್ಸಾಗೋ ಒಂದು ಪ್ರಯತ್ನವನ್ನ ಪ್ರತಿಯೊಬ್ಬರು ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದುವರೆಗೂ ಹತ್ತತ್ರ 3 ಲಕ್ಷ ವ್ಯೂಸ್ ಬಂದಿರತಕ್ಕಂಥದ್ದು ನಮ್ಮ ಯೂಟ್ಯೂಬ್ ಚಾನಲ್ಗೆ. ಸೊ ಇದೆಲ್ಲ ನೀವು ಕೊಟ್ಟಂತ ಒಂದು ಆಶೀರ್ವಾದ, ನೀವು ಕೊಟ್ಟಂತ ಒಂದು ಪ್ರೀತಿ, ವಿಶ್ವಾಸ. ಸೊ ಇದು ಇನ್ನು ಮುಂದೆ ಹೀಗೆ ಇರ್ಲಿ ಅಂತ ನಾನು ಆಶಿಸ್ತಾ ಇಂತಹ ಒಂದು ಅನೇಕ ರೀತಿಯ ಒಂದು ಉಪಯುಕ್ತವಾಗಿರ್ತಕ್ಕಂಥ ಒಂದು ಮಾಹಿತಿಗಳನ್ನ ತಿಳಿಸ್ಕೊಡುವಂತ ಒಂದು ಪ್ರಯತ್ನವನ್ನ ಮಾಡ್ತೀನಿ. ದಯವಿಟ್ಟು ಗೌರೀಶ್ ಗೌಡ ಫಾರ್ಮಿಂಗ್ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ